ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಈ ವಾರ ಕೂಡ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತಾನೆ ಹೇಳ್ಬೋದು. ಹಲವು ಇವೆಂಟ್ಗಳಿದ್ದಾವೆ, ಅವುಗಳ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ, ಯಾವ ರೀತಿ ನಮ್ಮ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅಂತ. ಮುಂದುವರಿಯ ಮುಂಚೆ ನಮ್ಮ ಇನ್ನೊಂದು ಚಾನಲ್ SMK ಗೆಳೆಯರ ಬಳಗದಲ್ಲಿ ನಿನ್ನೆ ಒಂದು ಹೊಸ ವಿಡಿಯೋ ಬಂದಿದೆ. ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋ ನೋಡಬಹುದು. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ. ಹಾಗೆ ಇವತ್ತು ಕೂಡ ಸಂಜೆ ಒಂದು ಹೊಸ ವಿಡಿಯೋ ಬರೋದಿದೆ. ನಿನ್ನೆಯ ಈ ವಿಡಿಯೋ ಏನಿತ್ತು ಅದರ ಕಂಟಿನ್ಯೂಡ್ ವರ್ಷನ್ ಅಂತಾನೆ ಹೇಳ್ಬೋದು. ಹಾಗಾಗಿ ಇಂಟ್ರೆಸ್ಟ್ ಇರೋರು ಈ ಚಾನಲ್ ಅನ್ನು ಕೂಡ ಫಾಲೋ ಮಾಡಬಹುದು. ಪ್ರತಿ ವೀಕೆಂಡ್ ಅಲ್ಲಿ ಹೊಸ ಹೊಸ ವಿಚಾರಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಯತ್ನ ನಮ್ದಾಗಿರುತ್ತೆ. ಇಲ್ಲಿ ನಂತರ ಈ ವಿಡಿಯೋದಲ್ಲಿ ಮುಂದುವರೆಯೋದಾದ್ರೆ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಹಲವು ಶೇರ್ ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ. ಆ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇವೆಂಟ್ ಗಳಿಗೆ ಹೋಗೋಕೆ ಮುಂಚೆ ನಮ್ಮ ಮಾರ್ಕೆಟ್ ನ ಕಳೆದ ವಾರದ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಹಾಗೆ ಅಮೆರಿಕನ್ ಮಾರ್ಕೆಟ್ ನ ಕಳೆದ ವಾರದ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ. ನಮ್ಮ ನಿಫ್ಟಿಯಲ್ಲಿ ಲಾಸ್ಟ್ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 1% ಅಪ್ ಆಗಿದೆ ಅಥವಾ 282 ಪಾಯಿಂಟ್ಸ್ ಅಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ವೀಕ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಲಾಸ್ಟ್ 5 ಡೇಸ್ ಅಲ್ಲಿ ಇಲ್ಲೂ ಕೂಡ ನೋಡಬಹುದು 742 ಪಾಯಿಂಟ್ಸ್ ಅಥವಾ 0.88% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಶುಕ್ರವಾರದ ಸೆಷನ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆದ್ರೂ ಕೂಡ ವೀಕ್ಲಿ ಪಾಸಿಟಿವ್ ಟ್ರೆಂಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು. ಜೊತೆಗೆ ಶುಕ್ರವಾರ ಕೂಡ ನಮ್ಮ ಮಾರ್ಕೆಟ್ ಆಲ್ ಟೈಮ್ ಹೈ ಅನ್ನ ಅಚೀವ್ ಮಾಡಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ನಾವು ನೋಡೋದಾದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು ಶುಕ್ರವಾರದ ಸೆಷನ್ ಅಲ್ಲಿ 137 ಪಾಯಿಂಟ್ಸ್ ಅಥವಾ 0.33% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ 252 ಪಾಯಿಂಟ್ಸ್ ಅಥವಾ 0.6% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ನೆಗೆಟಿವ್ ಏನ್ ಕಂಡು ಬರ್ತಿಲ್ಲ, ಪಾಸಿಟಿವ್ ಟ್ರೆಂಡೇ ಇದೆ. ಹಾಗೆ ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಾಸ್ಡಾಕ್ ಅಲ್ಲಿ ಶುಕ್ರವಾರ 70 ಪಾಯಿಂಟ್ಸ್ ಅಥವಾ 0.39% ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ 124 ಪಾಯಿಂಟ್ಸ್ ಅಥವಾ 0.69% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಆಗ್ಬೋದು ಅಥವಾ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಆಗ್ಬೋದು, ಎರಡು ಕಡೆ ಕೂಡ ಪಾಸಿಟಿವ್ ಟ್ರೆಂಡ್ ಕಂಟಿನ್ಯೂ ಆಗಿದೆ. ನಂತರ ಈ ವಾರದ ಕೀ ಇವೆಂಟ್ ಗಳ ಕಡೆ ಬರೋದಾದ್ರೆ UK GDP ಡೇಟಾ ರಿಲೀಸ್ ಆಗ್ತಾ ಇದೆ ಈ ವಾರ. ಇದರ ಕಡೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನೋಡಬಹುದು ಸೆಪ್ಟೆಂಬರ್ 30 ಅಂದ್ರೆ ನಾಳೆ GDP ಡೇಟಾ ರಿಲೀಸ್ ಆಗುತ್ತೆ. ಎಸ್ಟಿಮೇಷನ್ಸ್ ನೋಡಬಹುದು 0.6% ಇದೆ. 0.6% ಎಸ್ಟಿಮೇಷನ್ ಇದೆ. ಎಷ್ಟರ ಮಟ್ಟಿಗೆ ಬರುತ್ತೆ ಅದನ್ನ ನೋಡ್ಬೇಕಾಗುತ್ತೆ. ಹಿಂದಿನ ಸಲ ಕೂಡ 0.6% ಇತ್ತು ನೋಡಬಹುದು. 0.6 ಇತ್ತು, ಜೂನ್ ಅಲ್ಲಿ 0.7 ಬಂತು, ನಂತರ ಆಗಸ್ಟ್ ಅಲ್ಲಿ 0.6 ಇತ್ತು, 0.6 ಬಂತು, ಈಗ 0.6 ಎಸ್ಟಿಮೇಷನ್ಸ್ ಇದೆ. ಎಷ್ಟು ಮಟ್ಟಿಗೆ ಬರುತ್ತೆ ಈ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು UK GDP ಡೇಟಾ ಮೇಲೆ ಸೋಮವಾರ. ನಂತರ ಎರಡನೇ ಇವೆಂಟ್ ಗೆ ಬರೋದಾದ್ರೆ ಯೂರೋಝೋನ್ CPI ಡೇಟಾ ರಿಲೀಸ್ ಆಗ್ತಾ ಇದೆ. ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗ್ತಾ ಇದೆ. ಯೂರೋಝೋನ್ ಡೇಟ್ ನೋಡಬಹುದು ನೀವು ಇಲ್ಲಿ ಅಕ್ಟೋಬರ್ 1 ಅಂದ್ರೆ ಮಂಗಳವಾರ CPI ಡೇಟಾ ರಿಲೀಸ್ ಆಗ್ತಾ ಇದೆ. ಎಸ್ಟಿಮೇಷನ್ಸ್ ಇನ್ನೂ ಅಪ್ಡೇಟ್ ಆಗಿಲ್ಲ, ಬಹುಶಃ ನಾಳೆ ನಾಡಿದ್ರಲ್ಲಿ ಅಪ್ಡೇಟ್ ಆಗುತ್ತೆ. ನಾಡಿದ್ದೇ ಇದೆ. ಕಳೆದ ಸಲ 0.2% ಎಸ್ಟಿಮೇಷನ್ಸ್ ಇತ್ತು, 0.1% ಬಂತು, ಪಾಸಿಟಿವ್ ಇತ್ತು, ಕಡಿಮೆ ಆಗಿತ್ತು. ಈಗ ಎಷ್ಟು ಬರುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯೂರೋಝೋನ್ ನ ಇನ್ಫ್ಲೇಷನ್ ಡೇಟಾ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುವಂತದ್ದು. ಹಾಗಾಗಿ ಈ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡುವುದು ಮಂಗಳವಾರ. ನಂತರ US ಇಂದ ಈ ವಾರ 2 ಇಂಪಾರ್ಟೆಂಟ್ ಡೇಟಾಗಳು ರಿಲೀಸ್ ಆಗ್ತಾ ಇದೆ. ಎರಡು ಕೂಡ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸುದ್ದಿಗಳಾಗಿರುತ್ತೆ. ಒಂದು US ಇನಿಷಿಯಲ್ ಜಾಬ್ಲೆಸ್ ಕ್ಲೈಮ್ಸ್, ಇದು ವೀಕ್ಲಿ ರಿಲೀಸ್ ಆಗುವಂತ ಡೇಟಾ ಆಗಿರುತ್ತೆ. ನಾವೀಗಾಗಲೇ ಪ್ರತಿ ವಾರ ಕೂಡ ನೋಡ್ತಾ ಇದೀವಿ. ಕಳೆದ ವಾರ ನೋಡಬಹುದು 26ನೇ ತಾರೀಕು ರಿಲೀಸ್ ಆಗಿತ್ತು. 224ಕ್ಕೆ ಎಸ್ಟಿಮೇಷನ್ಸ್ ಇದ್ರೆ 218ಕ್ಕೆ ಬಂತು. ಎಸ್ಟಿಮೇಷನ್ಸ್ ಗಿಂತ ಕಡಿಮೆ ಬಂತು, ಅದು ಪಾಸಿಟಿವ್ ಆಯ್ತು. ಆ ನಂತರ ಈಗ ಅಕ್ಟೋಬರ್ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅಂದ್ರೆ ಪ್ರತಿ ಗುರುವಾರ ಕೂಡ ಈ ಡೇಟಾ ರಿಲೀಸ್ ಆಗುತ್ತೆ, ವೀಕ್ಲಿ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ. 221ಕ್ಕೆ ಅಂದ್ರೆ 2,21,000 ಎಸ್ಟಿಮೇಷನ್ಸ್ ಇದೆ. ಎಷ್ಟರ ಮಟ್ಟಿಗೆ ಬರುತ್ತೆ ಅದನ್ನ ನಾವು ನೋಡ್ಬೇಕಾಗುತ್ತೆ. ಇನ್ ಕೇಸ್ 2,21,000ಕ್ಕಿಂತ ಕಡಿಮೆ ಬಂದ್ರೆ ಅದು ಖಂಡಿತ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಹಾಗಂತ ಮಾರ್ಕೆಟ್ ಅಲ್ಲಿ ರ್ಯಾಲಿ ಬಂದ್ಬಿಡುತ್ತೆ ಅಂತ ಅಲ್ಲ, ಖಂಡಿತ ಅದು ಒಳ್ಳೆ ನ್ಯೂಸ್ ಆಗುತ್ತೆ. ಅದರ ಇಂಪ್ಯಾಕ್ಟ್ ನಾಳೆನೆ ಅಥವಾ ಗುರುವಾರನೇ ನೋಡ್ಲಿಕ್ಕೆ ಸಿಗೋದಿಲ್ಲ. ನಂತರ ಇನ್ನೊಂದು ಇಂಪಾರ್ಟೆಂಟ್ ಡೇಟಾ ಅಂತಂದ್ರೆ ಇದು ಕೂಡ ಜಾಬ್ ರಿಲೇಟೆಡ್ ಆಗಿರುತ್ತೆ. US ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಳೆದ ಸಲ ನೋಡಬಹುದು ಸೆಪ್ಟೆಂಬರ್ 6ಕ್ಕೆ ರಿಲೀಸ್ ಆಗಿತ್ತು. ಫೋರ್ಕಾಸ್ಟ್ 4.2 ಇತ್ತು, 4.2% ಬಂದಿತ್ತು. ಅಂತ ನೆಗೆಟಿವ್ ಇಂಪ್ಯಾಕ್ಟ್ ಏನಾಗಿರ್ಲಿಲ್ಲ, ಎಸ್ಟಿಮೇಷನ್ಸ್ ಗೆ ತಕ್ಕಂತೆ ಬಂದಿತ್ತು. ಇಲ್ಲಿ ಜಾಸ್ತಿ ಆದ್ರೆ ರಿಸೆಷನ್ ಕಡೆ ನಾವು ಹೋಗ್ತಿದೀವಿ ಅಂತಾನೆ ಅರ್ಥ. ಹಾಗಾಗಿ ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಈ ಡೇಟಾ. ನೆಕ್ಸ್ಟ್ 1 ಇಯರ್ ಅಂತ ಹೇಳಿದೀನಿ ನಾನು ಈಗಾಗಲೇ. ನೆಕ್ಸ್ಟ್ 1 ಇಯರ್ ನಾವು ಅನ್ಎಂಪ್ಲಾಯ್ಮೆಂಟ್ ರೇಟ್ ಅನ್ನ ನೋಡ್ತಾ ಇರಬೇಕಾಗುತ್ತೆ. ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಲ್ಲಿ ಏನಾದ್ರು ಬಿಗ್ ಚೇಂಜಸ್ ಆದ್ರೆ ಖಂಡಿತ ಅದು ಬಿಗ್ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಮಾರ್ಕೆಟ್ಗೆ. ಇನ್ ಕೇಸ್ 4 ಅಥವಾ ಬಿಲೋ 4 ಈ ರೀತಿ ಬಂತು ಅಂದ್ರೆ ಅದು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ. ಈ ವಾರ ರಿಲೀಸ್ ಆಗ್ತಾ ಇದೆ. ಯಾವತ್ತು ಅಂತ ನಾವು ನೋಡಬಹುದು ಅಕ್ಟೋಬರ್ 4 ಅಂದ್ರೆ ನಮ್ಮ ಮಾರ್ಕೆಟ್ ಆಗ್ಲೇ ಕ್ಲೋಸ್ ಆಗಿರುತ್ತೆ. ಯಾಕಂದ್ರೆ ಈವ್ನಿಂಗ್ ಅನೌನ್ಸ್ ಆಗುತ್ತೆ ಶುಕ್ರವಾರ. ನಮ್ಮ ಮಾರ್ಕೆಟ್ ಕ್ಲೋಸ್ ಆಗಿರುತ್ತೆ. ಬಟ್ ನಮ್ಮ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ರಿಯಾಕ್ಷನ್ ನೆಕ್ಸ್ಟ್ ವಾರ ನೋಡ್ಲಿಕ್ಕೆ ಸಿಗಬಹುದು. ಬಟ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಶುಕ್ರವಾರನೇ
ನೋಡ್ಲಿಕ್ಕೆ ಸಿಗುತ್ತೆ. ಆಗ ನಮ್ಗೆ ಇನ್ನು ಕ್ಲಾರಿಟಿ ಕೂಡ ಗೊತ್ತಾಗುತ್ತೆ. ಸೊ ಎಸ್ಟಿಮೇಷನ್ಸ್ ನೋಡಬಹುದು 4.2 ಇದೆ. 4.2 ಎಸ್ಟಿಮೇಷನ್ಸ್ ಇದೆ. ಅದಕ್ಕಿಂತ ಕಡಿಮೆ ಬರೋದು ಖಂಡಿತ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ. ಇನ್ ಕೇಸ್ ಅಲ್ಲೇನಾದ್ರೂ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂತು ಅಂದ್ರೆ 4.2 ಗಿಂತ ಜಾಸ್ತಿ ಬಂತು ಅಂದ್ರೆ ಆಬ್ವಿಯಸ್ಲಿ ಮಾರ್ಕೆಟ್ ರಿಯಾಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಈಗಾಗಲೇ ಭಯದಲ್ಲಿದೆ ಮಾರ್ಕೆಟ್ ಅಂತಾನೆ ಹೇಳ್ಬೋದು. ಕೆಲವು ವಿಚಾರಗಳಲ್ಲಿ ಎಸ್ಪೆಷಲಿ ರಿಸೆಷನರಿ ಫಿಯರ್ಸ್ ಅಲ್ಲಿ ಜಾಬ್ ಮಾರ್ಕೆಟ್ ವೀಕ್ ಆಗೋದು ಖಂಡಿತ ಆ ಭಯವನ್ನ ಇನ್ನೂ ಜಾಸ್ತಿ ಮಾಡುತ್ತೆ. ಹಾಗಾಗಿ ಇದ್ರ ಮೇಲೆ ನಾವು ಗಮನ ಇಡಬೇಕಾಗುತ್ತೆ ಯಾವ ರೀತಿ ಬರುತ್ತೆ ಅಂತ. ಸೊ 4ನೇ ತಾರೀಕು ನಿಮ್ಮ ಗಮನ US ಅನ್ಎಂಪ್ಲಾಯ್ಮೆಂಟ್ ರೇಟ್ ಮೇಲೆ ಇರಲಿ. ನಂತರ ನಮ್ಮ RBI MPC ಮೀಟಿಂಗ್ ಈ ವಾರದಲ್ಲಿ ಶುರುವಾಗುತ್ತೆ, ಬಟ್ ಕ್ಲೋಸಿಂಗ್ ನೆಕ್ಸ್ಟ್ ವಾರದಲ್ಲಿ ಆಗುತ್ತೆ. ಯಾಕಂದ್ರೆ ಶನಿವಾರ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಶನಿವಾರ 7th 8th ಇನ್ನೇನು ಸಂಡೇ ಬರುತ್ತೆ. 9th ಅದರ ಔಟ್ಕಮ್ ಇರುತ್ತೆ. ಅಂದ್ರೆ ನಾಳೆ ಸೋಮವಾರ ಅಲ್ಲ, ನೆಕ್ಸ್ಟ್ ಸೋಮವಾರ 9th. ಬಟ್ ಮೀಟಿಂಗ್ ಸ್ಟಾರ್ಟ್ ಆಗೋದು ಈ ವಾರನೇ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಎಸ್ಟಿಮೇಷನ್ಸ್ ಬರ್ತಾ ಇರುತ್ತೆ RBI MPC ಗೆ ಸಂಬಂಧಪಟ್ಟಂತೆ. ಆ ನ್ಯೂಸ್ ಗಳ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು. ಇದೇನು ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡುವಂತದ್ದಲ್ಲ. ನೆಕ್ಸ್ಟ್ ವೀಕ್ ಅಂದ್ರೆ RBI ಔಟ್ಕಮ್ ಬಂದಾಗ ಆಗ ಇಂಪ್ಯಾಕ್ಟ್ ಆಗುತ್ತೆ ಮಾರ್ಕೆಟ್ ಅಲ್ಲಿ. ಬಟ್ ಈ ವಾರ ನೋಡ್ಲಿಕ್ಕೆ ಸಿಗೋದಿಲ್ಲ. ಬಟ್ ಮೀಟಿಂಗ್ ಅಂತೂ ಈ ವಾರ ಎಂಡಿಂಗ್ ಅಲ್ಲಿ ಶುರು ಆಗುತ್ತೆ. ಹಾಗಾಗಿ ಬೇಕಿದ್ರೆ ಈ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು. ನಂತರ ಇನ್ನೊಂದು ಕೀ ಇವೆಂಟ್ ಅಂತಂದ್ರೆ ಆಟೋ ಸೇಲ್ಸ್. ನಾಳೆಗೆ ಸೆಪ್ಟೆಂಬರ್ ಮುಗಿಯುತ್ತೆ. 1ನೇ ತಾರೀಕಿಂದ ಆಟೋ ಸೇಲ್ಸ್ ಡೇಟಾ ರಿಲೀಸ್ ಆಗುತ್ತೆ. ಸೊ ಮಂತ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದ್ರ ಮೇಲೆ ಆಟೋ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ. ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಆಟೋ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಂತಹ ಸಮಯದಲ್ಲಿ ಸೇಲ್ಸ್ ಡೇಟಾದಲ್ಲಿ ಬಿಗ್ ಚೇಂಜಸ್ ಏನಾದ್ರು ಆದ್ರೆ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ. ಪಾಸಿಟಿವ್ ಇದ್ರೆ ಪಾಸಿಟಿವ್ ರಿಯಾಕ್ಷನ್ ಬರ್ಬೋದು, ನೆಗೆಟಿವ್ ಇದ್ರೆ ನೆಗೆಟಿವ್ ರಿಯಾಕ್ಷನ್ ಬರ್ಬೋದು. ಜೊತೆಗೆ ಈ ಮಂತ್ ಡೇಟಾ ತುಂಬಾನೇ ಕ್ರೂಷಿಯಲ್ ಆಗುತ್ತೆ. ಯಾಕೆಂತಂದ್ರೆ Q2 ಎಂಡ್ ಆಗ್ತಾ ಇದೆ ನಾಳೆಗೆ. ಸೊ Q2 ಎಂಡ್ ಆಗೋದ್ರಿಂದ Q2 ರಿಸಲ್ಟ್ ಹೇಗೆ ಬರ್ಬೋದು ಅನ್ನೋಂತ ಎಸ್ಟಿಮೇಷನ್ಸ್ ಮಾರ್ಕೆಟ್ಗೆ ಸಿಕ್ಬಿಡುತ್ತೆ 3 ತಿಂಗಳ ಡೇಟಾ ನೋಡಿದ್ಮೇಲೆ. ಹಾಗಾಗಿ ಆಟೋ ಸೇಲ್ಸ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಹಲವಾರು ಆಟೋ ಸ್ಟಾಕ್ ಗಳು ಇಂಡೆಕ್ಸ್ ಅಲ್ಲಿ ಇರೋದ್ರಿಂದ ಕೂಡ ನಮ್ಮ ಮಾರ್ಕೆಟ್ ಓವರ್ ಆಲ್ ಮಾರ್ಕೆಟ್ ಮೇಲೂ ಕೂಡ ಇಂಪ್ಯಾಕ್ಟ್ ಒಂದಲ್ಲ ಒಂದು ರೀತಿಯಲ್ಲಿ ಇದ್ದೇ ಇರುತ್ತೆ. ಆಟೋ ಸೇಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬಹುದು. ನಂತರ ಬರೋದಾದ್ರೆ ರಿಸಲ್ಟ್ ಕ್ಯಾಲೆಂಡರ್. ಸೊ ಮಾರ್ಕೆಟ್ ಅಲ್ಲಿ ಈಗ ಹಬ್ಬ ಶುರುವಾಗುತ್ತೆ. ನೆಕ್ಸ್ಟ್ ವೀಕ್ ಇಂದ ರಿಸಲ್ಟ್ ಹಬ್ಬ. ನೆಕ್ಸ್ಟ್ ವೀಕ್ ಇಂದ ದಸರಾ ಕೂಡ ಸ್ಟಾರ್ಟ್ ಆಗುತ್ತೆ. ಹಾಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ Q2 ಹಬ್ಬ ಕೂಡ ಶುರುವಾಗುತ್ತೆ. ಆ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು. ಈಗಾಗಲೇ ಹಲವು ಕಂಪನಿಗಳು ರಿಸಲ್ಟ್ ಡೇಟ್ ಅನ್ನ ಅನೌನ್ಸ್ ಮಾಡಿದ್ ನೋಡಬಹುದು. ಅವಾಂಟೆಲ್ 5th ಇದೆ, ಬಾಲಾಜಿ 1st October ಇದೆ. ಇನ್ನೆಲ್ಲ ಮುಂದಿನ ವಾರದಲ್ಲಿ ಇದೆ. ಏಂಜಲ್ 1 ನೋಡಬಹುದು 14ನೇ ತಾರೀಕು. ಅದೆಲ್ಲ ನೆಕ್ಸ್ಟ್ ಮುಂದೆ ಬರುವಂತ ರಿಸಲ್ಟ್ ಗಳು. ಅವುಗಳನ್ನ ಅವಾಗ ನೋಡೋಣ. ಏಂಜಲ್ 1 ಆಗ್ಬಹುದು, HCL ಟೆಕ್ ಆಗ್ಬಹುದು, ಇನ್ಫೋಸಿಸ್ ಆಗ್ಬಹುದು. ಎಲ್ಲಾನು ಕೂಡ ಮುಂದಿನ ವಾರ ಬರುವಂತವು. ಈ ಕಡೆ ಕೂಡ ಕಾನ್ಸಂಟ್ರೇಷನ್ ಮಾಡಬಹುದು Q2 ರಿಸಲ್ಟ್ಸ್ ಕಡೆ ಕೂಡ. ಇನ್ನು FIS DIS ಆಕ್ಟಿವಿಟೀಸ್ ಕಡೆ ಬಂದ್ರೆ FIS ಶುಕ್ರವಾರದ ಸೆಷನ್ ಅಲ್ಲಿ 1209 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ. DIS 6886 ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ. ಓವರ್ ಆಲ್ ಮಂತ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು 22,403 ಕೋಟಿ ನೆಟ್ ಬೈಂಗ್ ಅನ್ನ FIS ಈ ತಿಂಗಳಲ್ಲಿ ಮಾಡಿದ್ದಾರೆ. DIS 24,211 ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ. ಭರ್ಜರಿ ಬೈಂಗ್ ಇಬ್ರು ಕಡೆಯಿಂದ ಕೂಡ ಕಂಡು ಬಂದಿದೆ. ಅದನ್ನ ನೋಡಬಹುದು. ಈ ವಾರ ಅಂದ್ರೆ ಈ ಮಂತ್ ಕೂಡ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಬೇಕಾಗುತ್ತೆ. ಯಾವ ರೀತಿ ರಿಯಾಕ್ಷನ್ ಇವ್ರ ಕಡೆಯಿಂದ ಇರುತ್ತೆ ಅಂತ. ನಂತರ ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ 71-72 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಲಾಸ್ಟ್ ವೀಕ್ ಕೂಡ ಸೇಮ್ ರೇಂಜ್ ಅಲ್ಲಿ ಇತ್ತು. ಇವತ್ತು ಕೂಡ ಅಲ್ಲೇ ಇದೆ. ಈ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು. ಯಾಕಂದ್ರೆ ಮಿಡ್ಲ್ ಈಸ್ಟ್ ಅಲ್ಲಿ ಟೆನ್ಷನ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಇಸ್ರೇಲ್ ಅಗ್ರೆಸಿವ್ ಆಗಿ ಟಾರ್ಗೆಟ್ ಮಾಡ್ತಾ ಇದೆ ಹಿಜ್ಬುಲ್ಲಾ ಬೇಸ್ ಗಳನ್ನ. ಹಾಗಾಗಿ ಸ್ವಲ್ಪ ಟೆನ್ಷನ್ ಅಲ್ಲಿ ಜಾಸ್ತಿ ಇದ್ದದೆ. ಹಾಗಾಗಿ ಕ್ರೂಡ್ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು. ಯಾವ ರೀತಿ ಇರುತ್ತೆ ಇಲ್ಲಿ ಪರ್ಫಾರ್ಮೆನ್ಸ್ ಅಂತ. ಇಲ್ಲಿ ದೊಡ್ಡ ಮಟ್ಟದ ರ್ಯಾಲಿ ಬರೋದು ಮಾರ್ಕೆಟ್ಗೆ ನೆಗೆಟಿವ್ ಪಾಯಿಂಟ್ ಆಗುತ್ತೆ. ಸದ್ಯದ ಮಟ್ಟಿಗೆ ಅಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಬಟ್ ನೋಡೋಣ. ಈ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು. ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬರೋದಾದ್ರೆ 2 IPOಗಳ ಲಿಸ್ಟಿಂಗ್ ಇರುತ್ತೆ ಈ ವಾರ. ಮಂಬಾ ಫೈನಾನ್ಸ್ ಹಾಗೂ KRN ಈಟ್ ಎಕ್ಸ್ಚೇಂಜಸ್ ನ ಲಿಸ್ಟಿಂಗ್ ಇರುತ್ತೆ. ನಂತರ ಡಿಫ್ಯೂಷನ್ ಇಂಜಿನಿಯರ್ಸ್ ನಾಳೆ ಕ್ಲೋಸ್ ಆಗುತ್ತೆ. ಬಹುಶಃ ಇದು ಶುಕ್ರವಾರ ಲಿಸ್ಟಿಂಗ್ ಇರುತ್ತೆ ಅನ್ಸುತ್ತೆ. ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಯಾವ ರೀತಿ ಲಿಸ್ಟಿಂಗ್ ಆಗ್ತವೆ, ಹಾಗೆ ಪ್ರೀಮಿಯಂ ಎಷ್ಟು ಮಟ್ಟಿಗೆ ಚೇಂಜಸ್ ಆಗುತ್ತೆ ಅನ್ನೋದನ್ನ ಈ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು. ನಂತರ ಈ ವಾರ ಇರುವಂತಹ ಕಾರ್ಪೊರೇಟ್ ಆಕ್ಷನ್ಸ್ ಕಡೆ ಬಂದ್ರೆ ಈ ವಾರ ಏನಂತ ದೊಡ್ಡ ಮಟ್ಟದ ಕಾರ್ಪೊರೇಟ್ ಆಕ್ಷನ್ಸ್ ಇಲ್ಲ. ನೋಡಬಹುದು ಕೆಲವು ಕಂಪನಿಗಳ ಕಾರ್ಪೊರೇಟ್ ಆಕ್ಷನ್ಸ್ ಇದೆ. ಅದರಲ್ಲಿ ಇಂಟಿಗ್ರೇಟೆಡ್ ಇಂಡಸ್ಟ್ರೀಸ್ ನ ಸ್ಟಾಕ್ ಸ್ಪ್ಲಿಟ್ ಇದೆ. 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ 1 ರೂಪಾಯಿ ಮಾಡ್ತಿದ್ದಾರೆ. ಅಂದ್ರೆ 1:10 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಅಕ್ಸೆಲಿಯಾ ಸೊಲ್ಯೂಷನ್ಸ್ ನ ಫೈನಲ್ ಡಿವಿಡೆಂಡ್ ಇದೆ. ಕ್ಲಾಸಿಕ್ ಎಲೆಕ್ಟ್ರಿಕಲ್ಸ್ ನ ಬೋನಸ್ ಇಶ್ಯೂ ಇದೆ 5:1 ರೇಷಿಯೋದಲ್ಲಿ. 1 ಶೇರ್ ಇದ್ರೆ 5 ಶೇರ್ಗಳನ್ನ ಬೋನಸ್ ಆಗಿ ಕೊಡುತ್ತೆ ಕಂಪನಿ. 4th October ಎಕ್ಸ್ ಡೇಟ್ ಆಗಿರುತ್ತೆ. ನಂತರ ಗೋದಾವರಿ ಪವರ್ ಅಂಡ್ ಇಸ್ಪತ್ ಲಿಮಿಟೆಡ್ ನ ಸ್ಟಾಕ್ ಸ್ಪ್ಲಿಟ್ ಇದೆ. 5 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ 1 ರೂಪಾಯಿ ಮಾಡ್ತಿದ್ದಾರೆ. ಅಂದ್ರೆ 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಹಾಗೆ ರಿಯಲ್ ಎಕೋ ಎನರ್ಜಿ ಇದು 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ 2 ರೂಪಾಯಿ ಮಾಡ್ತಿದ್ದಾರೆ. ಅಂದ್ರೆ 1:5 ರೇಷಿಯೋದಲ್ಲಿ ಇದು ಕೂಡ ಸ್ಪ್ಲಿಟ್ ಆಗುತ್ತೆ. ನಂತರ ಶಿಖರ್ ಲೀಸಿಂಗ್ ಅಂಡ್ ಟ್ರೇಡಿಂಗ್ ಲಿಮಿಟೆಡ್ ನ ಬೋನಸ್ ಇಶ್ಯೂ ಇದೆ 3:1 ರೇಷಿಯೋದಲ್ಲಿ. 1 ಶೇರ್ ಇದ್ರೆ 3 ಶೇರುಗಳು ಬೋನಸ್ ಆಗಿ ಸಿಗುತ್ತೆ. ಅದು ಕೂಡ 4th October ಎಕ್ಸ್ ಡೇಟ್ ಆಗಿರುತ್ತೆ. ಇವುಗಳ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು. ಬಟ್ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ನ ಕಾರಣಕ್ಕೆ ಸ್ಟಾಕ್ ಬೈ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಅದರಿಂದ ಶಾರ್ಟ್ ಟರ್ಮ್ ಅಲ್ಲಿ ಅಂತ ಬೆನಿಫಿಟ್ ಸಿಗೋದಿಲ್ಲ. ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಹಾಗಾಗಿ ಕಂಪನಿಗಳನ್ನ ಸ್ಟಡಿ ಮಾಡಿ ಲಾಂಗ್ ಟರ್ಮ್ ಗೆ ಕಂಪನಿ ಚೆನ್ನಾಗಿದೆ ಅಂದ್ರೆ ಆ ವಿಚಾರಕ್ಕೆ ಬೈ ಮಾಡೋದು ಓಕೆ. ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ನ ಕಾರಣಕ್ಕೆ ಬೈ ಮಾಡಕ್ ಹೋಗ್ಬೇಡಿ. ಹಾಗೆ ಎಕ್ಸ್ ಡೇಟ್ ಇದಾಗಿರುತ್ತೆ. ಈ ಡೇಟ್ ಗೆ ಹಾಗೂ ಈ ಡೇಟ್ ನಂತರ ಬೈ ಮಾಡೋರಿಗೆ
ಸಿಗೋದಿಲ್ಲ. ಈ ಡೇಟ್ಗೆ ಮುಂಚೆ ಅಂದ್ರೆ ಇನ್ ಕೇಸ್ 30 ಎಕ್ಸ್ ಡೇಟ್ ಇದೆ ಅಂತಂದ್ರೆ 30ಕ್ಕಿಂತ ಒಂದಿನ ಮುಂಚೆ ತಗೊಂಡ್ರು ಕೂಡ ಡಿವಿಡೆಂಡ್ ಬೋನಸ್ ಸ್ಪ್ಲಿಟ್ ಎಲ್ಲಾನು ಕೂಡ ಸಿಗುತ್ತೆ. ಬಟ್ 30ನೇ ತಾರೀಕು ತಗೊಂಡ್ರೆ ಸಿಗಲ್ಲ. ಇಲ್ಲೇನ್ ಎಕ್ಸ್ ಡೇಟ್ ಇದೆ ಈ ಡೇಟಿಗೆ ಮುಂಚೆ ತಗೊಂಡವರಿಗೆ ಮಾತ್ರ ಸಿಗುತ್ತೆ. ಈ ಡೇಟ್ಗೆ ಹಾಗೂ ಈ ನಂತರ ತಗೊಳ್ಳೋರಿಗೆ ಸಿಗೋದಿಲ್ಲ. ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಗಳಲ್ಲಿ ಬರುತ್ತೆ ಅಂತ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.